ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನೀಗ ಅವಲೋಕಿಸೋಣ. ತುಲಾರಾಶಿಗೆ ಈ ತಿಂಗಳಲ್ಲಿ ಅತ್ಯಪರೂಪದ ಸಪ್ತಗ್ರಹ ಬಲ ಈ ವರ್ಷದ ಅದೃಷ್ಟಶಾಲಿ ಮಾಸ ಅಂತ ಬಂದಿದೆ. ಅಂದರೆ ಅತ್ಯಪರೂಪಕ್ಕೆ ಸಿಗುವಂಥ ಒಂದು 7 ಗ್ರಹಗಳ ಬೆಂಬಲ ಇರುವಂಥ ಒಂದು ಅದೃಷ್ಟದ ಫಲ ನಿಮಗೆ ಸಿಗುವಂಥದ್ದು. ಜೊತೆಗೆ ಈ ವರ್ಷದ ಅತ್ಯಂತ ಅದೃಷ್ಟಶಾಲಿ ಮಾಸ ಅಥವಾ ತಿಂಗಳಾಗಿ ನಿಮಗೆ ಏಪ್ರಿಲ್ ಈಗ ಹೊರಹೊಮ್ಮಿದೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಕೆಲವೊಂದು ಗ್ರಹಗಳು ದೀರ್ಘಚಾರಿ ಗ್ರಹಗಳಂತ ಪಟ್ಟಿಯಲ್ಲಿ ಬರ್ತವೆ. ಉದಾಹರಣೆಗೆ ಗುರು, ಶನಿ, ರಾಹು, ಕೇತುಗಳು. ಅದರಲ್ಲಿ ನಿಮಗೆ ಈಗ ಗುರುವಿನ ವಿಶೇಷವಾದ ಬೆಂಬಲ ಬಂದಿದೆ. ಆ ಗುರುವಿನ ವಿಶೇಷವಾದ ಭಾಗ್ಯಸ್ಥಾನದ ಬೆಂಬಲ 12 ವರ್ಷಗಳಿಗೊಮ್ಮೆ ಸಿಗುವಂಥದ್ದು. ಅದೇ ರೀತಿ ಶನಿ ಮಹಾರಾಜರು ನಿಮಗೆ ಈಗ ಒಂದು ಷಷ್ಠದಲ್ಲಿ ಇರುವಂಥ ವಿಶೇಷವಾದ ಫಲ, ಅದು 30 ವರ್ಷಗಳಿಗೊಮ್ಮೆ ಬಂದಿರುವಂಥದ್ದು. ಇನ್ನು ಕೇತುವಿನ ವಿಶೇಷವಾದ ಲಾಭಸ್ಥಾನದ ಬೆಂಬಲ 18 ವರ್ಷಗಳಿಗೊಮ್ಮೆ ಅಷ್ಟೇ ಬರುವಂಥದ್ದು. ಅದನ್ನು ಈ ತಿಂಗಳಲ್ಲಿ ನಿಮಗೆ ವ್ಯಕ್ತವಾಗಿರುತ್ತೆ. ಹಾಗೆಯೇ ನಿಮ್ಮ ರಾಶಾಧಿಪತಿಯಾದ ಶುಕ್ರನು ತಿಂಗಳು ಪೂರ್ತಿ ನಿಮಗೆ ಅನುಕೂಲವಾಗಿದ್ದಾನೆ. ಬುಧನ ಬೆಂಬಲ ನಿಮಗೆ ಮಧ್ಯಭಾಗದಲ್ಲಿ ಸಿಗಲಿದೆ. ಮಂಗಳನು ತಿಂಗಳು ಪೂರ್ತಿಯಾಗಿ ನಿಮಗೆ ಪೂರಕವಾಗಿದ್ದಾನೆ. ಸೂರ್ಯ ದೇವನ ಬೆಂಬಲ ನಿಮಗೆ 13ರವರೆಗೆ ಇರುತ್ತೆ. ಹಾಗಾಗಿ ಅಲ್ಲಿ 7 ಗ್ರಹಗಳು ನಿಮಗೆ ವಿಶೇಷವಾದ ಬೆಂಬಲನ ಕೊಡುವಂಥ ಒಂದು ಅವಕಾಶ ಈ ತಿಂಗಳಲ್ಲಿ ಒದಗಿ ಬಂದುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಬಹಳ ಅದ್ಭುತವಾದ ಫಲ ತುಲಾರಾಶಿಯವರಿಗೆ ಬರಲಿದೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಇದ್ದರೆ ಅವರ ಅಭ್ಯಾಸದಲ್ಲಿ ಪ್ರತಿಫಲವು ಚೆನ್ನಾಗಿ ಬರುತ್ತೆ. ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಉತ್ತಮವಾದ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಆಗಲಿ, ರ್ಯಾಂಕಿಂಗ್ ಎಲ್ಲ ಬರುವಂಥದ್ದು, ಅಪೇಕ್ಷೆ ಪಟ್ಟಂಥ ಉನ್ನತ ಶಿಕ್ಷಣದ ಅವಕಾಶಗಳು ಒದಗಿ ಬರುವಂಥದ್ದು. ಇನ್ನು ಕೆಲವರಿಗೆ ವಿದೇಶ ಮೂಲದ ಸಂಸ್ಥೆಗಳಲ್ಲಿ ಉದ್ಯೋಗ, ವಿದೇಶ ಸಂಸ್ಥೆಗಳಲ್ಲಿ ನಿಮ್ಮಿಂದ ಆಗುವಂತಹ ಕೆಲವು ವಿಚಾರಗಳಿಗೆ ಏನಾದರೂ ನೀವು ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ನಾವು ಸಂಬಂಧಪಡಿಸಿದರೆ ಅವೆಲ್ಲವೂ ನಿಮಗೆ ಅನುಕೂಲವಾಗಿ ಬರುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಇವೆಲ್ಲ ಅನೇಕ ಅದ್ಭುತವಾದ ಅವಕಾಶಗಳನ್ನು ಈ ತಿಂಗಳಲ್ಲಿ ಪಡೆಯುವಂಥ ಅವಕಾಶ ಈ ತುಲಾರಾಶಿಯವರಿಗಿರುತ್ತೆ. ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರತಿಫಲಗಳಿದ್ರೆ ಅವಕ್ಕೆ ಅನುಕೂಲವಾದ ವಾತಾವರಣಗಳು ನಿರ್ಮಾಣ ಆಗುವಂಥದ್ದು. ಅದೇ ರೀತಿ ಈ ನಿಮಗೆ ಕೃಷಿ ಚಟುವಟಿಕೆ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ ಮಂಗಳನಿಂದ ಬರುತ್ತೆ. ಮಂಗಳನು ಯಂತ್ರ, ವಾಹನ, ಭೂಮಿ, ಕೃಷಿ ಚಟುವಟಿಕೆಗಳನ್ನು ಸಂಕೇತಿಸುವಂಥ ಒಂದು ಗ್ರಹ ಆಗಿರೋ ಕಾರಣ ಅಂಥದ್ದೆಲ್ಲ ಅವಕಾಶಗಳು ಬರುತ್ತದೆ. ಇನ್ನು ಯಾರು ಗಣಿಗಾರಿಕೆ, ಮೈನಿಂಗು ಅಥವಾ ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳಿದ್ರೆ ಅದರಲ್ಲೂ ಇರುವಂಥವರಿಗೆ ಉತ್ತಮವಾದ ಅವಕಾಶ ಇದೆ. ಅಥವಾ ಯಾವುದೇ ರೀತಿಯ ಕಾಂಟ್ರಾಕ್ಟು, ಗುತ್ತಿಗೆಯನ್ನು ಪಡೆಯುವಂಥವರಿಗೆ ಅವಕಾಶಗಳು. ಈ ರೀತಿ ಹಲವಾರು ಕ್ಷೇತ್ರದ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯಮ, ವ್ಯಾಪಾರ, ಶಿಕ್ಷಣ ಅಥವಾ ರಾಜಕೀಯ, ಅಧಿಕಾರ ಮೂಲ ಇತ್ಯಾದಿಗಳಿಗೆ ಪ್ರಯತ್ನ ಪಟ್ಟರೆ ಅವುಗಳು ನಿಮ್ಮ ಪರವಾಗಿ ಆಗುತ್ತೆ. ಇನ್ನು ಕೋರ್ಟು ಕಚೇರಿ ಸಂಬಂಧಿತವಾದ ಕೆಲಸ, ಸರ್ಕಾರಿ ದಾಖಲೆ, ಭೂಮಿಗಳ ದಾಖಲೆ ಇತ್ಯಾದಿಗಳನ್ನು ಸಂಗ್ರಹ ಮಾಡಬೇಕು ಅನ್ನೋವರೆಗೆ ಅಂತಹ ಒಂದು ಕೆಲಸಗಳಿಗೆ ಕೈ ಹಾಕಿದರೆ ಅವೆಲ್ಲವೂ ಈಗ ಕ್ಷಿಪ್ರವಾಗಿ ನಿಮ್ಮ ಕೈ ಸೇರುವಂಥದ್ದಿರುತ್ತೆ. ಇನ್ನು ಯಾವುದೇ ರೀತಿಯ ನಿಮ್ಮ ಒಂದು ವಿವಾದಗಳಿದ್ದರೆ, ಕೇಸುಗಳಿದ್ದರೆ ಅವೆಲ್ಲ ಪರಿಹಾರಕ್ಕೆ ಅಥವಾ ಯಾವುದೇ ರೀತಿಯ ರಾಜಿ ಸೂತ್ರ, ಒಪ್ಪಂದಗಳು ಮಾಡಲಿಕ್ಕೂ ಈ ತಿಂಗಳಲ್ಲಿ ಅದ್ಭುತವಾದ ಗ್ರಹ ಬೆಂಬಲ. ಅಂದರೆ 7 ಗ್ರಹಗಳು ನಿಮ್ಮ ಪರವಾಗಿರೋ ಕಾರಣ ಅಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸಲೀಸಾಗಿ ಕ್ಷಿಪ್ರವಾಗಿ ಆಗುತ್ತೆ. ಹಿಂದೆ ಬಹಳ ಪ್ರಯತ್ನ ಪಟ್ಟರೂ ಆಗದಿದ್ದಂಥ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಬೇಗನೆ ಕ್ಷಿಪ್ರ ಆಗುವಂಥದ್ದು. ಅದೇ ರೀತಿ ಆರೋಗ್ಯದ ವಿಚಾರ ಬಹಳ ಉತ್ತಮ ಫಲಿತಾಂಶ ಇದೆ. ಆರೋಗ್ಯ ಸುಧಾರಣೆ ಇದೆ. ಅಥವಾ ಅನಾರೋಗ್ಯ ಸಮಸ್ಯೆ ಇಲ್ಲವರೆಗೂ ಪ್ರವಾಡ ಸದೃಶವಾಗಿ ಈ ತಿಂಗಳಲ್ಲಿ ಆರೋಗ್ಯ ಉತ್ತಮ ಸುಧಾರಣೆ ಆಗುತ್ತೆ. ಧನದ ಸ್ಥಿತಿ ಅಂದರೆ ಹಣಕಾಸಿನ ಹರಿವು, ಒಳಹರಿವು ಬಹಳ ಉತ್ತಮವಾಗಿದ್ದು ನಿಮಗೆ ಬಹಳ ಕಾಲದ ಬರಬೇಕಾದ ದೊಡ್ಡ ಮೊತ್ತದ ಹಣ ಬರೋದಾಗಲಿ, ಹೂಡಿಕೆ ಮಾಡಲಿಕ್ಕೆ ಅವಕಾಶ ಅಥವಾ ನೀವು ಹಿಂದೆ ಮಾಡಿದ ಹೂಡಿಕೆ ಈಗ ಉತ್ತಮವಾದ ಪ್ರತಿಫಲ, ರಿಟರ್ನ್ಸ್ಗಳು ಬರುತ್ತದೆ. ಇನ್ವೆಸ್ಟ್ ಮಾಡುವಂಥ ಅವಕಾಶಗಳೆಲ್ಲ ಬರ್ತವೆ. ಮನೆ, ಭೂಮಿ ಕೊಳ್ಳುವಂಥ ವಿಚಾರಗಳವರಿಗೆ ಚಾಲ್ತಿಯಲ್ಲಿ ಬರ್ಬೋದು. ಇನ್ನು ಮನೆಯಲ್ಲಿ ಶುಭ ಕಾರ್ಯ, ಮಂಗಳ ಕಾರ್ಯಗಳು ಆಗಲಿಕ್ಕೆ ಗುರು ಶುಕ್ರರ ವಿಶೇಷವಾದ ಬೆಂಬಲ ತಿಂಗಳು ಪೂರ್ತಿ ಇರುವ ಕಾರಣ ಶುಭ ಮಂಗಲ ಕಾರ್ಯಗಳು, ಮದುವೆ ಮುಂದೆ ಫಿಕ್ಸ್ ಆಗುವಂಥದ್ದು ಅಥವಾ ಮದುವೆ ವಿವಾಹ ಅಪೇಕ್ಷೆ ಪಟ್ಟವ್ರು ಪ್ರಯತ್ನ ಪಟ್ಟರೆ ವಿವಾಹದ ಫಿಕ್ಸ್ ಆಗುವಂಥದ್ದಾಗಲಿ, ನಿಶ್ಚಿತಾರ್ಥ ಆಗುವಂಥದ್ದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಶುಭ ಸಮಾರಂಭಗಳು, ಧಾರ್ಮಿಕ ಕಾರ್ಯಗಳು ಮನೆಯಲ್ಲಿ ಆಗುವಂಥ ಘಟನೆ. ಇನ್ನು ಕೆಲವೊಬ್ಬರಿಗೆ ಪ್ರಯಾಣ, ವಿದೇಶ ಯಾತ್ರೆ ಅಥವಾ ವಿದೇಶ ಮೂಲದ ಏನಾದರೂ ಕೊಡುಗೆಗಳು ಬರುವಂಥ ಅವಕಾಶ ಇರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಅತ್ಯದ್ಭುತವಾದ ಫಲ ಏಪ್ರಿಲ್ ತಿಂಗಳಲ್ಲಿ ಬರಲಿವೆ. ಚೈತ್ರ, ವೈಶಾಖ ಮಾಸದಲ್ಲಿ ನಿಮ್ಮ ಹಲವಾರು ಕೋರಿಕೆಗಳು, ಬೇಡಿಕೆಗಳು ತಾನಾಗಿಯೇ ಈಡೇರುವಂಥದ್ದು. ಜೊತೆಗೆ ನೀವು ಮಾಡುವಂಥ ಅಲ್ಪ ಪ್ರಯತ್ನಕ್ಕೆ ಮಹತ್ತರವಾದ ಉತ್ತಮ ಫಲ ನಿಮಗೆ ಈಗ ಸಿಗಲಿದೆ. ಹಿಂದೆ ಬಹಳಷ್ಟು ಪ್ರಯತ್ನ ಮಾಡಿದರೂ ಸಿಗದೇ ಇದ್ದಂಥ ಕೆಲವು ವಿಚಾರಗಳು ಈಗ ಕ್ಷಿಪ್ರವಾಗಿ ಸ್ವಲ್ಪದ ಪ್ರಯತ್ನದಲ್ಲೇ ಸಿದ್ಧಿಯಾಗಲಿವೆ. ಇದನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ
ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಸಪ್ತ ಗ್ರಹಗಳು ಅಂದರೆ ಅಲ್ಲಿ ವಿಶೇಷವಾಗಿ ಸೂರ್ಯನ ಬೆಂಬಲ ಇರುವಂಥದ್ದು ಕಾರಣ ನಿಮಗೆ ಅಲ್ಲಿ ಆರಂಭದಲ್ಲಿ 13ನೇ ತಾರೀಕು ಸೂರ್ಯನ ಬೆಂಬಲ ಇದೆ. ಹಾಗಾಗಿ ಬಳಸುವಂಥ ಬಣ್ಣ ಅಲ್ಲಿ ಹೊರಗೆ ಅಥವಾ ಕೇಸರಿ ಬಣ್ಣ 13ವರೆಗೆ ಬಳಸ್ಕೊಳ್ಳಿ. ಸಂಖ್ಯೆ 1 ಬಳಸ್ಕೊಳ್ಳುವಂಥದ್ದು. ರೆಡ್ ಅಥವಾ ಕೆಂಪು ಬಣ್ಣ ಹಾಗೂ ಸಂಖ್ಯೆ 9 ಮಂಗಳನ ಸಂಖ್ಯೆ ತಿಂಗಳು ಪೂರ್ತಿ ಇದೆ. ಹಾಗೆ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಯೆಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಸಂಕೇತ ತಿಂಗಳು ಪೂರ್ತಿ ಗುರು ಬೆಂಬಲ ಇದೆ. ಯೆಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ನಂಬರ್ 3 ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಶುಕ್ರ ಅನುಗ್ರಹ ತಿಂಗಳು ಪೂರ್ತಿ ಎರಡಿದೆ. ವೈಟ್ ಅಥವಾ ಬಿಳಿ ಬಣ್ಣ ನಂಬರ್ 6 ನಂಬರ್ 6 ಶುಕ್ರನ ಅನುಗ್ರಹವಾಗಿ ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8 ಅದು ಶನಿ ಮಹಾತ್ಮನ ಸಂಕೇತ. ಹಾಗೆ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8 ನಂಬರ್ 8 ಬಳಸ್ಕೊಳ್ಳಿ. ಅದೇ ರೀತಿ ಕೇತು ನಿಮಗೆ ತಿಂಗಳು ಪೂರ್ತಿ ಲಾಭದಲ್ಲಿ ಇರ್ತಾನೆ. ಹಾಗಾಗಿ ಕೇತುವಿನ ಸಂಕೇತವಾದ ಈ ಮಿಶ್ರ ಅಥವಾ ಮಿಕ್ಸ್ ಬಣ್ಣ ಮತ್ತು ಸಂಖ್ಯೆ 7 ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಚಂದ್ರ ಅನುಕೂಲ ನಿಮಗೆ ಏಪ್ರಿಲ್ನಲ್ಲಿ 3, 4, 5, 8, 9, 10, 15, 16, 17, 18, 23, 24, 25, 26, 27, 30 ಇಷ್ಟು ಏಪ್ರಿಲ್ನ ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ. ಆ ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೊಳ್ಳಿ. ಹಾಗಾಗಿ ಸಪ್ತ ಗ್ರಹಗಳು ಮತ್ತು ಚಂದ್ರನ ಸೇರಿಸಿದರೆ 8 ಗ್ರಹಗಳ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಬರುತ್ತಿದೆ. ಅದ್ಭುತವಾದ ಫಲ ಅತ್ಯಪೂರ್ವಕ್ಕೆ ಬಂದಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಆಯುರಾರೋಗ್ಯ ಶಕ್ತಿ ಜಾಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.